ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕೊನೆಗೂ ಕೂಡ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಗೆಲುವನ್ನ ಸಾಧಿಸಿದ್ದಾರೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಹೈಕೋರ್ಟ್ ಆದೇಶದ ಮೇರೆಗೆ ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ ಪ್ರಕ್ರಿಯೆ ನಡೆಸಲಾಗಿತ್ತು. ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ತೀವ್ರ ಪೈಪೋಟಿ ಕಂಡು ಬಂದಿತ್ತು. ಈಗ ಈ ಕಠಿಣ ಪರೀಕ್ಷೆಯಲ್ಲೂ ಕೂಡ ರಾಜೇಗೌಡ ಜಯಶಾಲಿಯಾಗಿದ್ದಾರೆ. ಗೆಲುವಿನ ಸುದ್ದಿ ಹೊರಬಿದ್ದ ಕೂಡಲೇ ಕಾರ್ಯಕರ್ತರು ಕಾಲೇಜ್ ಆವರಣದ ಹೊರಗೆ ಸಂಭ್ರಮಾಚರಣೆಯನ್ನ ನಡೆಸಿ ಘೋಷಣೆಯನ್ನ ಕೂಗಿ ಹೂವಿನ ಮಳೆಯನ್ನ ಸುರಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸುಮಾರು 267 ಅಂಚೆ ಮತಗಳು ತಿರಸ್ಕೃತವಾದ ನಡುವೆ ಕೂಡ ರಾಜೇಗೌಡ ಗೆಲುವನ್ನ ಸಾಧಿಸಿರುವುದು ಈಗ ಗಮನಾರ್ಹವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದಂತಹ ರಾಜೇಗೌಡ ಹೈಕೋರ್ಟ್ ಮರು ಮತ ಎಣಿಕೆಗೆ ಆದೇಶವನ್ನ ನೀಡಿತು. ಈಗ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಬಹುದಿತ್ತು, ಆದ್ರೆ ಸತ್ಯ ಹೊರಬರಲಿ ಅಂತ ಹೋಗ್ಲಿಲ್ಲ. ಇಂದು ಮತ್ತೆ ಗೆಲುವು ನನ್ನದಾಗಿದೆ. ನನ್ನ ವಿರುದ್ಧ ಆರೋಪಗಳು ಬಂದಿದ್ರು ಕೂಡ ಅಂತಿಮವಾಗಿ ಸತ್ಯಕ್ಕೆ ಜಯವಾಗಿದೆ ಅಂತ ಹೇಳಿದ್ದಾರೆ. ಹಿಂದಿನ ಮತ ಎಣಿಕೆಯಲ್ಲಿ ಟ್ಯಾಂಪರಿಂಗ್ ಆರೋಪಗಳು ಕೇಳಿ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಈ ಮರು ಎಣಿಕೆ ನಡೆಸಿತ್ತು. ಹಲವು ಅಂಚೆ ಮತಗಳು ನಾಪತ್ತೆಯಾದಂತಹ ಆರೋಪಗಳು ಕೂಡ ಇದಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಮರು ಮತ ಎಣಿಕೆಯಲ್ಲೂ ಕೂಡ ಗೆಲುವು ಸಾಧಿಸಿದಂತಹ ಟಿಡಿ ರಾಜೇಗೌಡ ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿದ್ದು ಈ ತೀರ್ಪು ರಾಜಕೀಯವಾಗಿ ಮಹತ್ವದ ಬೆಳವಣಿಗೆಯಾಗಿ ಪರಿಣಮಿಸಿದೆ.